विधिरविचन्दावरुणयम शक्तिधनेश गणेश जागृपालु सर्वज्ञ को यथारत मुनि ध्यान ताको होत उपाधितये मोमय मिथ्याभान वही जाने भिन्न जगत मनहु देवरि न सही भुजग जग जीलये सोहम नापे आप बोध जाई जातो सुकृति भजत राम निष्काम सो मेरो है आत्मा काकू करो प्रणाम जो सुख नित्य प्रकाश विभु नाम रूप आधार मति न लखई जी मति लखई सोमय शुद्ध अपार सोमय शुद्ध अपार। सद्गुरुनाथ महाराज की जय। परम पूज्य प्रातस्मरणीय ಸದ್ಗುರುಗಳ ಶರಣಾರವಿಂದಗಳನ್ನು ಹೃತ್ಪದ್ಮದಲ್ಲಿ ಧ್ಯಾನಿಸಿ ಅದ್ವೈತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢರ ಬ್ರಹ್ಮವಿದ್ಯಾ ಸಂಪ್ರದಾಯ ಕರ್ತೃಗಳಾದ ಸಮಸ್ತ ಋಷಿ ಮುನಿ ಸಂತ ಶರಣರ ಚರಣಾರವಿಂದಗಳಲ್ಲಿ ಅಭಿವಂದಿಸಿ ಗ್ರಂಥಕರ್ತರಾದ ಪೂಜ್ಯ ಸಾಧು ಶ್ರೀ ನಿಶ್ಚಲದಾಸಿ ಅವರ ಚರಣಾರವಿಂದಗಳಲ್ಲಿ ಅಭಿವಂದಿಸಿ ಆತ್ಮೀಯರೇ, ಪ್ರಸ್ತುತ ಚಿಂತನದ ವಿಷಯ ಶ್ರೀ ವಿಚಾರ ಸಾಗರ. ವಿಚಾರ ಸಾಗರದ 1ನೇ ತರಂಗದಲ್ಲಿ ಅನುಬಂಧ ಸಾಮಾನ್ಯ ನಿರೂಪಣೆಯನ್ನು ಮಾಡುವ ಉದ್ದೇಶದಿಂದ ಅನುಬಂಧಗಳಲ್ಲಿ ಮೊದಲನೇದಾಗಿರ್ತಕ್ಕಂಥ ಅಧಿಕಾರಿಯ ಲಕ್ಷಣವನ್ನು ಹೇಳುತ್ತಾ ವಿವೇಕದ ಲಕ್ಷಣವನ್ನು ಹೇಳಿ ವೈರಾಗ್ಯದ ಲಕ್ಷಣವನ್ನು ಹೇಳಿ ಶಮದಮಾದಿ ಸಾಧನ ಷಟ್ ಸಂಪತ್ತಿಗಳ ಲಕ್ಷಣಗಳನ್ನು ಹೇಳಿ ನಿನ್ನಿನ ದಿವಸ ಮುಮುಕ್ಷು ತಿತಿಕ್ಷ ಹಾಗೂ ಮುಮುಕ್ಷು ಲಕ್ಷಣವನ್ನು ಹೇಳಿಕೊಂಡು ಬಂದಿದ್ದಾರೆ. ಇವತ್ತು ಮುಂದುವರೆದ ಹೇಳ್ತಕ್ಕಂಥ ವಿಷಯ ಏನು ಅಂತ ಕೇಳಿದರೆ, ಏಚವ ಸಾಧನ ಜ್ಞಾನಕ್ಕೆ ಶ್ರವಣಾಧಿಕತ್ರಯ ಮೀಲಿ ತತ್ಪದ ತ್ವಂಪದ ಅರ್ಥಕೋ ಶೋಧನ ಅಷ್ಟಮ ಭೇಲಿ. ವಿವೇಕಾದಿಗಳು 4 ಅಂದ್ರೆ ವಿವೇಕ, ವೈರಾಗ್ಯ, ಕ್ಷಮಾದಿ ಸಂಪತ್ತಿ ಹಾಗೂ ಮೋಕ್ಷತ್ವ. ಈ 4 ಇದರ ಜೊತೆಗೆ ಶ್ರವಣ, ಮನನ, ನಿಧಿಧ್ಯಾಸನ ಹಾಗೂ ತತ್ಪದಾರ್ಥ ತ್ವಂಪದಾರ್ಥಗಳ ಶೋಧನೆ. ಇಷ್ಟು 8 ಅಂತರಂಗ ಸಾಧನಗಳು ಅಂತ ಹೇಳಿಕೊಂಡು ಬಂದಿದ್ದಾರೆ. ಆ ಅಂತರಂಗ ಮತ್ತು ಬಹಿರಂಗ ಸಾಧನಗಳ ದೋಹ ಅದು ಏನು ಅಂತ ಕೇಳಿದರೆ, अंतरंग ये 8 है, यज्ञादिक बहिरंग. अंतरंग धारे तजे बहिरंग को संग.
15ನೇ ವಿಷಯಾಂಕದಲ್ಲಿ ಅಂತರಂಗ ಮತ್ತು ಬಹಿರಂಗ ಸಾಧನಗಳನ್ನು ಹೇಳ್ತಾ ಇದ್ದಾರೆ. ಅಂತರಂಗ ये 8 है, ಯಜ್ಞಾದಿಕ ಬಹಿರಂಗ. ಅಂತರಂಗ ಸಾಧನೆಗಳು 8 ಇರುತ್ತವೆ. ಅಂದ್ರೆ ಶ್ರವಣ ವಿವೇಕಾದಿಗಳ 4, ಶ್ರವಣಾದಿಗಳ 4 ಸೇರಿಸಿ ಇವು 8 ಅಂತರಂಗ ಸಾಧನಗಳು ಅಂತ ಹೇಳಿ, ಯಜ್ಞಾದಿ ಕರ್ಮಗಳು ಇವು ಬಹಿರಂಗ ಸಾಧನ ಅಂತ ಹೇಳಿ, ಅವುಗಳಲ್ಲಿ ಅಂತರಂಗ ಸಾಧನವಾದ 8 ಸಾಧನೆಗಳನ್ನು ಸಾಧಕರಾಗಿರ್ತಕ್ಕಂಥ ಧಾರಣೆ ಮಾಡಬೇಕು. ಬಹಿರಂಗವಾದ ಯಜ್ಞಾದಿ ಕರ್ಮಗಳನ್ನು ತ್ಯಾಗ ಮಾಡಬೇಕು ಅಂತ ಹೇಳುವ ಸಂದರ್ಭದಲ್ಲಿ ಇಲ್ಲಿ ಮೇಲೆ ತತ್ಪದ ತ್ವಂಪದದ ಅರ್ಥದ ಶೋಧನ ಅಂತ ಒಂದು ಟಿಪ್ಪಣಿ ಅದಲ್ಲ, 22ನೇ ಟಿಪ್ಪಣಿ. ಎದರ ಮೇಲದ ಇದು? ತ್ವಂಪದಾರ್ಥದ ಹಾಗೂ ತತ್ಪದದ ಅರ್ಥದ ಏನು ಶೋಧನೆ, ಪದ ಮತ್ತು ಅರ್ಥಗಳ ಶೋಧನೆ. ಪದಗಳಿಗೆ ಅರ್ಥ ಅಂತ ಇರ್ತದೆ. ಈ ತತ್ಪದ ಅಂತ ಒಂದು ಅದ, ತ್ವಂಪದ ಅಂತೇನು ಒಂದು ಅದಲ್ಲ. ಅವುಗಳ ಅರ್ಥವನ್ನು ಶೋಧನೆ ಮಾಡುವುದು. ಆ ಅರ್ಥದ ಶೋಧನೆ ಹ್ಯಾಂಗೆ ಮಾಡಬೇಕು ಅದರ ಮೇಲೆ ಟಿಪ್ಪಣಿ ಬರೀತಾ ಇದ್ದಾರೆ. ಅದೇನು ಅಂತ ಕೇಳ, ಚೇತನ ಮತ್ತು ಜಡ, ಚೇತನ ಮತ್ತು ಜಡ ಕ್ರಮದಿಂದ ಕಾರ್ಯ ಕಾರಣತ್ವ ಮತ್ತು ಅಧಿಷ್ಠಾನ ಅಧ್ಯಸ್ಥತ್ವ ಮತ್ತು ದೃಷ್ಟ ದೃಶ್ಯತ್ವ ಮತ್ತು ಸಾಕ್ಷಿ ಸಾಕ್ಷ್ಯತ್ವ ರೂಪಗಳ ಏನಿರುವವೋ ಅವುಗಳ ಶಾಸ್ತ್ರೋಕ್ತವಾದ ಅನೇಕ ಪ್ರಕ್ರಿಯೆಗಳಿಂದ ಯಾವ ವಿಚಾರ ಮಾಡುವುದಿರುವುದೋ. ಇಲ್ಲಿ ಮೊಟ್ಟ ಮೊದಲೇನು ಹೇಳ, ಚೇತನದ ಮತ್ತು ಜಡದ ಇವು ವಿಭಾಗ ಮಾಡೋದ್ರಲ್ಲಿ ಮುಖ್ಯದವು. ಚೇತನ ಮತ್ತು ಜಡ. ಜಡ ಮತ್ತು ಚೇತನ ಎರಡೂ ಅಭಿನ್ನವಾಗಿ ತೋರ್ತಾ ಇದ್ದಾವೆ. ಹೆಂಗೆ ತೋರ್ತಾವ? ಅಭಿನ್ನ, ಒಂದ್ರೊಳಗೊಂದು ಬಿಡಿಸಲಾರದಂಗ. ಅದು ಹೆಂಗೆ ಅಭಿನ್ನ ಆಗ್ಯಾವ ಅಂತ ಕೇಳಿದ್ರೆ, ನಮ್ಮ ಎದುರಿಗೆ ಪ್ರಕಾಶ ಕಾಣಿಸ್ತದ. ಇಲ್ಲಿ ನಮ್ಮ ಎದುರಿಗೆ ಕೇವಲ ಪ್ರಕಾಶದನೋ ಏನು ಆಕಾಶನೂ ಅದನೋ? ಆಕಾಶನೂ ಅದ, ಪ್ರಕಾಶನೂ ಅದ. ಆಕಾಶ ಮತ್ತು ಪ್ರಕಾಶ ಹೆಂಗದಾವ ಅಂತೇಳಿ ಅಭಿನ್ನ ಆಗಿದಾವೆ, ಒಂದೊಳಗೊಂದು ಸೇರಿಕೊಂಡಾವೆ. ಆಕಾಶ ಮತ್ತು ಪ್ರಕಾಶ ಎರಡೂ ಹೆಂಗೆ ಅಭಿನ್ನ ಆಗಿದಾವೆ? ಹಾಲು ಮತ್ತು ನೀರು ಎರಡೂ ಅಭಿನ್ನಾಗಿ ಒಂದೇ ಆಗಿ ಕಾಣಿಸ್ತಾವೆ. ಆಕಾಶ ಪ್ರಕಾಶ ಎರಡೂ ಅಭಿನ್ನವಾಗಿದ್ದು ಪ್ರತ್ಯೇಕದವ, ಬೇರೆ ಬೇರೆ ಅದಾವ, ಇದ್ರೂ ಕೂಡ ಅಭಿನ್ನಾಗಿ ಒಂದೇ ಆಗಿ ತೋರ್ತಾವೆ. ಹಂಗೋ ಜಡ ಮತ್ತು ಚೇತನ ಇವು ಭಿನ್ನ ಭಿನ್ನವಾಗಿದ್ರೂ ಕೂಡ ಇವು ಕೂಡಿಕೊಂಡು ಒಂದೇ ಆಗಿ ತೋರ್ಲಾಕತ್ಯಾವೆ. ಈ ದೇಹದಲ್ಲಿ ಜಡನೂ ಅದ, ಚೇತನವೂ ಅದ. ದೇಹದಲ್ಲಿ ಏನದ? ಜಡನೂ ಅದ. ಕೇವಲ ಜಡ ಇಲ್ಲ, ಕೇವಲ ಚೇತನ ಇಲ್ಲ. ಕೇವಲ ಈ ದೇಹದಲ್ಲಿ ಜಡಾನ ಇತ್ತು ಅಂದ್ರೆ ನೋಡುವ, ಕೇಳುವ, ಹೇಳುವ ಈ ವ್ಯವಹಾರನೇ ಯಾಕಿದ್ದೀರ? ಯಾಕೆ? ಸ್ವ ಇತರ ಜ್ಞಪ್ತಿ ಶೂನ್ಯತ್ವ ಜಡತ್ವ. ಜಡ ಅಂದ್ರೇನು? ತಂದು ತನಗೆ ಗೊತ್ತಿಲ್ಲ, ಅನ್ಯರ್ದು ಗೊತ್ತಿಲ್ಲದ ಇಂತಹ ವಸ್ತುಗಳೇನದಾವ ಇದಕ್ಕೆ ಜಡ ಅಂತ ಕರೀತಾರೆ. ಈ ದೇಹದಲ್ಲಿ ಕೇವಲ ಜಡನ ಇತ್ತು ಅಂತಂದ್ರೆ ಇದೇನೋ ಮಾಡ್ತಿದ್ದಿಲ್ಲ. ಇದು
ಹ್ಯಾಂಗ ಅರಿವಿ ಅಂಗಡಿ ಮುಂದಿನ ಗೊಂಬಿಗಳು ನಿಂತು ಬಿಟ್ಟಾವಲ್ಲ, ಹಂಗಿದು ಯಾವ ನೋಡುವ ಕೇಳುವ ನುಡಿಯುವ ಯಾವ ಕಾರ್ಯ ಮಾಡಲಾರದನೇ ಸುಮ್ಮನೆ ಇರಬೇಕಾಗಿತ್ತು, ಜಡ ಅಷ್ಟೇ ಆಗಿತ್ತು ಅಂದ್ರೆ ಇದರಲ್ಲಿ ಚೇತನವೂ ಸೇರಿದ. ಆದ್ದರಿಂದ ಈ ಜಡ ಚೇತನಗಳನ್ನು ಭಿನ್ನಪಡಿಸಬೇಕು. ಏನು ಮಾಡಬೇಕು? ಭಿನ್ನಪಡಿಸಬೇಕು. ಈಗ ಅಕ್ಕಿ ಮತ್ತು ಹಳ್ಳ ಇವುಗಳ ಕೂಡಿರ್ತಾವಲ್ಲ, ಆ ಹೆಣ್ಮಗಳ ಭಿನ್ನಪಡಿಸ್ಬೇಕಾಗ್ತೈತೆ. ಅದನ್ನು ಹಸನು ಮಾಡ್ತಾರಂತಾರಲ್ಲ, ಅಕ್ಕಿ ಮತ್ತು ಹಳ್ಳ ಹಸನು ಮಾಡಬೇಕಾಗಿತ್ತು ಅಂತಂದ್ರೆ ಆ ಹೆಣ್ಮಗಳಿಗೆ ಗೊತ್ತಿರ್ಬೇಕು. ಏನು ಗೊತ್ತಿರ್ಬೇಕು? ಅಕ್ಕಿ ಅಂದ್ರೆ ಇದಕ್ಕಂತಾರೆ, ಹಳ್ಳ ಅಂದ್ರೆ ಇದಕ್ಕೆ ಅಂತಾರೆ. ಎರಡೂ ಲಕ್ಷಣ ಗೊತ್ತಿದ್ರೇ ಇದು ಅಕ್ಕಿ ಇದು ಹಳ್ಳ ಅಂತ ಹೇಳಿ ಬೇರ್ಪಡಿಸಬಹುದಾಗಿತ್ತು. ಅವು ಆಕೆ ಹಳ್ಳ ಅಂದ್ರೆ ಏನು ಗೊತ್ತಿಲ್ಲ, ಅಕ್ಕಿ ಅಂದ್ರೆ ಗೊತ್ತಿಲ್ಲ, ಬೇರ್ಪಡಿಸ್ಲಿಕ್ಕೆ ಹೆಂಗೆ ಸಾಧ್ಯ ಆಗ್ತೈತಿ? ಹಾಗಾದ್ರೆ ಏನು, ಎರಡನ್ನ ಬೇರ್ಪಡಿಸ್ಬೇಕಾಗಿತ್ತು, ಎರಡರ ಲಕ್ಷಣ ಗೊತ್ತಾಗಬೇಕಾಗ್ತದ. ಈಗ ಚೇತನ ಮತ್ತು ಜಡ ಏನು ಬೇರ್ಪಡಿಸ್ಬೇಕಾಗ್ಯದ. ಯಾಕೆ? ಕೂಡಿಕೊಂಡವು. ದೇಹದಲ್ಲಿ ಜಡನೂ ಅದ, ದೇಹದಲ್ಲಿ ಚೇತನವೂ ಅದೇ. ಇದಕ್ಕೆ ಚೇತನ ಅನ್ಬೇಕು, ಇದಕ್ಕೆ ಜಡ ಅನ್ಬೇಕು, ಗೊತ್ತಾಗಬೇಕಲ್ಲ ನಮಗೆ. ಯಾವುದಕ್ಕೆ ಚೇತನ ಅಂತಾರೆ, ಯಾವುದಕ್ಕೆ ಜಡ ಅಂತಾರೆ. ನೀವು ಚೇತನ ಬಗ್ಗೆ ತಿಳ್ಕೊಂಡು ಬಂದಿರಿ ಚಂದ್ರೋದಯದೊಳಗೆ ಅಲ್ಲ. ಚೇತನ ಅಂತ ತಿಳ್ಕೊಂತಾರೆ, ಜ್ಞಾನ ಸ್ವರೂಪವಾಗಿರಬೇಕು, ಸರ್ವ ಘಟಾದಿ ಪ್ರಪಂಚವನ್ನು ಅರಿತಿರಬೇಕು, ಮನ ಇಂದ್ರಿಯಾದಿಗಳಿಂದ ಅರಿಸಿಕೊಳ್ಳಲಿಕ್ಕೆ ಅಶಕ್ತಿ ಇರಬೇಕು. ಇದಕ್ಕೆ ಚೇತನ ಅಂತ ಕರೆದಾರೆ. ಜ್ಞಾನದ ಸ್ವರೂಪ ಆಗಿರಬೇಕು. ಅರಿಯುವುದೇ ಚೇತನ, ಅರಿಸಿಕೊಳ್ಳುವುದೇ ಜಡ. ಭಾಳ ಸರಳದ. ಆಧ್ಯಾತ್ಮ ಚಿಂತನೆ ಮಾಡೋರು ಭಾಳ ಹಾದಿ ಹಿಡಿದು ಚಿಂತನೆ ಮಾಡಿದ್ರೆ ಸರಳದ. ಹಾದಿ ಬಿಟ್ಟ ಇದಕ್ಕೆ ಅವ್ರಿಗೆ ಮೇಳ ಆಗಂಗಿಲ್ಲ. ಅಂದ್ರೆ ಜಡ ಮತ್ತು ಅಂದ್ರೇನು, ಚೇತನ ಅಂತಂದ್ರೇನು? ಅರಿಯುವುದಕ್ಕೆ ಚೇತನ ಅಂತಾರೆ, ಅರಿಸಿಕೊಳ್ಳುವುದಕ್ಕೆ ಜಡ ಅಂತಾರೆ. ಈಗ ನಮ್ಮ ಮುಂದೊಂದು ಪೆನ್ ಅದ. ಈ ಪೆನ್ನನ್ನು ನಾವು ಎದರಿಂದ ಅರಿತೀವಪ್ಪ? ಕಣ್ಣಿನಿಂದನೋ, ಕಿವಿಯಿಂದನೋ, ಕೈಯಿಂದನೋ? ಕಣ್ಣಿನಿಂದ ಈ ಪೆನ್ನನ್ನು ಅರಿತೀವಿ. ಹಾಗಾದ್ರೆ ಲಕ್ಷಣ ಏನು ಹೇಳಿದ್ವಿ? ಅರಿಯುವುದೇ ಆತ್ಮ, ಅರಿಸಿಕೊಳ್ಳೋದು ಅನಾತ್ಮ ಅಂತ ಹೇಳಿದ್ರಿ. ಈಗ ಕಣ್ಣ ಅರಿತು, ಪೆನ್ನ ಅರಿಸಿಗೊತ್ತು. ಅರಿಸಿಕೊಂಡಿರುವಂಥ ಪೆನ್ ಜಡ ಆತು, ಸರಿನೇ. ಆದರೆ ಅರಿಯತಕ್ಕಂಥ ಕಣ್ಣು ಆತ್ಮ ಆತೇನೋ? ಆತ್ಮ ಆಗ್ತೇನೆ. ನೀವೇ ಹೇಳಿದ್ರಿ, ಅರಿದು ಆತ್ಮ, ಅರಿಸಿಕೊಳ್ಳೋದು ಅನಂತ ಹೇಳಿದ. ಕಣ್ಣ ಪೆನ್ನನ್ನು ಅರಿತತ್ತೆ ಅಂದ ಬಳಕ ಕಣ್ಣ ಆತ್ಮ ಆಗಬೇಕಾಗಿತ್ತಲ್ಲ. ಆತ್ಮ ಏನೋ ಅಲ್ಲ. ಹಾಗಾದ್ರೆ ಏನಾಗಬೇಕು ಅಂತ ಕೇಳ, ಆತ್ಮ ಅಂದ್ರೆ ಏನು, ಆ ಚೇತನ ಅಂದ್ರೆ ಏನು? ತಾನು ಅರಿತಿರಬೇಕು, ಇನ್ನೊಂದರಿಂದ ಅರಿಸಿಕೊಂಡಿರಬಾರದು. ಇದಕ್ಕೆ ಹಾಕ್ಬೇಕಾಗ್ತೈತೆ ಮಾತು. ಅರಿತಿರಬೇಕು, ಮತ್ತೊಂದರಿಂದ ಅರಿಸಿಕೊಂಡಿರಬಾರದು. ಅದಕ್ಕೆ ಚೇತನ ಅನ್ಬೇಕಾಗ್ತದೆ. ಕಣ್ಣ ಪೆನ್ನನ್ನು ಅರಿತು, ಆದರೆ ಕಣ್ಣ ಮನಸ್ಸಿಂದ ಅರಿಸ್ಕೋತದ. ನಾನು ಕಣ್ಣು ಮಂದಾಗ್ಯಾವೆ ಅಲ್ಲ. ಅಂಧತ್ವ, ಮಂಧತ್ವ, ಪಟುತ್ವಾದಿಗಳಿಂದ ಇಂದ್ರಿಯಗಳು ಮನಸ್ಸಿನಿಂದ ಅರಿಸ್ಕೋತಾವೆ. ಅಂದ್ರೆ ಅರಿಯೋದೇ ಆತ್ಮ ಅಂದ ಬಳಿಕ ಈಗ ಇಂದ್ರಿಯಗಳು ಅರಿಸಿಕೊಂಡು ಅನಾತ್ಮ ಆದು, ಮನಸ್ಸು ಅರಿತು ಅಂದ ಬಳಿಕ ಮನಸ್ಸು ಆತ್ಮ ಆಕತ್ತೇನೋ? ನೇಮದ ಅರಿತಿರಬೇಕು, ಇನ್ನೊಂದರಿಂದ ಅರಿಸಿಕೊಂಡಿರಬಾರದು. ಮನಸ್ಸು ನೇತ್ರಾದಿ ಇಂದ್ರಿಯಗಳನ್ನೇನೋ ಅರಿತದ, ಆದರೆ ಬುದ್ಧಿಯಿಂದ ಮನಸ್ಸು
ಅರಿಸ್ಕೊತದ. ನನ್ನ ಮನಸ್ಸಿಗೆ ನೋವಾಗ್ಯದ, ನನ್ನ ಮನಸ್ಸಿಗೆ ಆರಾಮಿಲ್ಲ, ಅದಲ್ಲ ಅಂದ್ರೆ ಮನಸ್ಸನ್ನು ಅರ್ಥ ಹೇಳಬೇಕಾಗತ್ತಿಲ್ಲ. ಇದನ್ನು ಮನಸ್ಸಿಗೆ ಅರಿಸ್ಕೋತು, ಬುದ್ಧಿ ಅರಿತು, ಆದರೆ ಬುದ್ಧಿ ಚೇತನನೇನು ಅಲ್ಲ. ಬುದ್ಧಿ ಮನಸ್ಸನ್ನು ಅರಿತದ, ಪರಂತು ಆ ಬುದ್ಧಿನೂ ಅರಿಸ್ಕೋತದೆ. ನನ್ನ ಬುದ್ಧಿಗೆ ಶಾಸ್ತ್ರ ತಿಳಿವಲ್ದಂತ, ಬುದ್ಧಿಗೆ ತಿಳಿವಲ್ದು ಅಂತಾನೆ ಶಾಸ್ತ್ರ. ಅಂದ್ರೆ ಬುದ್ಧಿಯ ಕೆಪಾಸಿಟಿ ಎಷ್ಟೈತೆ ಅನ್ನೋದನ್ನ ಆ ಬುದ್ಧಿಗೆ ಭಿನ್ನವಾದದ್ದು ಇನ್ನೊಂದು ಯಾವುದೋ ಅರಿಯಾಕತೈತೆ ಅನ್ನಂಗೆ ಆತಲ್ಲ ಅಲ್ಲ. ಬುದ್ಧಿಯನ್ನ ಅರಿತಕ್ಕಂಥ ಯಾವ ಚೇತನ ರೂಪ ಅರು ಐತಲ್ಲ, ಆ ಅರು ಬುದ್ಧಿಯನ್ನು ಅರಿತದ, ಪರಂತು ಇನ್ನೊಂದಿಂದ ಅರಿಸಿಕೊಳ್ಳುವುದಿಲ್ಲ. ಬುದ್ಧಿಯನ್ನು ಅರಿತಕ್ಕಂಥ ಅರು ಇನ್ಯಾವುದರಿಂದ ಅರಿಸ್ಕೋತದೇನೋ? ಪೆನ್ನ ಕಣ್ಣಿನಿಂದ ಅರಿಸ್ಕೋತು, ಕಣ್ಣ ಮನಸ್ಸಿನಿಂದ ಅರಿಸ್ಕೋತು, ಮನಸ್ಸ ಬುದ್ಧಿಯಿಂದ ಅರಿಸ್ಕೋತು, ಬುದ್ಧಿ ಒಂದು ಅರಿವಿನಿಂದ ಅರಿಸ್ಕೋತದ. ಆ ಬುದ್ಧಿಯನ್ನು ಅರಿತಕ್ಕಂಥ ಅರು ಏನದಲ್ಲ, ಅದು ಯಾವುದರಿಂದಲೂ ಅರಿಸಿಕೊಳ್ಳುವುದಿಲ್ಲ. ಇದು ಚೇತನ. ಈಗ ನಮ್ಗೆ ಸಿಕ್ಕಿದ್ದೆ ಯಾವುದು? ಚೇತನ. ಜಡ ಮತ್ತು ಚೇತನ ವಿಭಾಗ ಮಾತಾಡಕತ್ತೀವಿ ನಾವೀಗ ಅಲ್ಲ. ಜಡ ಅರಿಸ್ಕೊಳ್ಳೋದು, ಚೇತನ ಅರಿಯುವುದು. ಮತ್ತು ಆ ಅರಿಯತಕ್ಕಂಥ ಚೇತನ ಇನ್ನೊಂದು ಅರಿಸಿಕೊಂಡಿರಬಾರದು. ಈ ರೀತಿಯಾಗಿ ಜಡ ಮತ್ತು ಚೇತನ ಇವು ಮುಖ್ಯದ. ಇವನೇ ಕ್ರಮದಿಂದ ಕಾರ್ಯ ಮತ್ತು ಕಾರಣ ರೂಪದಿಂದಲೂ ಭಿನ್ನಪಡಿಸಲಾಕ ಸಾಧ್ಯದ. ಜಡ ಮತ್ತು ಚೇತನವನ್ನು ಹೆಂಗ? ಕಾರ್ಯ ಕಾರಣ. ಜಗದ್ರೂಪ ಕಾರ್ಯಕ್ಕೆ ಬ್ರಹ್ಮ ಕಾರಣ ಆಗ್ಯದ ಅಲ್ಲ. ಬ್ರಹ್ಮ ಕಾರಣದ. ಎಂಥ ಕಾರಣದ? ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ಅಂತ. ಮಾಯೆಯೂ ಕಾರಣದ ಜಗತ್ತಿಗೆ, ಚೇತನವೂ ಕಾರಣದ. ಜಗತ್ತು ಕಾರ್ಯದ. ಉತ್ಪತ್ತಿ ಆಗೈತೆ ಅಂದಾಗ ಅದಕ್ಕೆ ಕಾರ್ಯ ಹೇಳಲೇಬೇಕು ನಾವು. ಉತ್ಪತ್ತಿ ಉಳಿದಕ್ಕೆ ಕಾರ್ಯ ಅಂತಾರೆ. ಜಗತ್ತು ಕಾರ್ಯ ಆಗೈತೆ. ಕಾರಣ ಯಾವುದು? ಮಾಯೆನೂ ಕಾರಣದ, ಚೇತನವೂ ಕಾರಣದ. ಮಾಯೆ ಪರಿಣಾಮಿ ಉಪಾದಾನ ಕಾರಣದ, ಚೇತನ ವಿವರ್ತ ಉಪಾದಾನ ಕಾರಣದ. ತಾನು ಕೆಡಲಾರದನೇ ಜಗತ್ತಾಗಿ ತೋರ್ತಕ್ಕಂಥದಕ್ಕೇನಂತಾರೆ? ವಿವರ್ತ ಉಪಾದಾನ. ಇನ್ನು ಕೇಳ ಹೊಣ್ಣು ತನ್ನ ನಿಜಮಂ ಬಿಡದೆ ಭಿನ್ನ ಕಟಕಾದ ರೂಪೆನಿಸಲು ವಿವರ್ತಂ ಇಲ್ಲಿ ತಿಳಿಯುವುದು ಅನುಭವ ಸಾರ. ವಿವರ್ತನೇನು? ಇನ್ನು ಕೇಳ ಹೊಣ್ಣು ತನ್ನ ನಿಜಮಂ ಬಿಡದೆ. ಬಂಗಾರ ತನ್ನ ಸ್ವರೂಪವನ್ನು ಕೆಡಿಸಿಕೊಳ್ಳಲಾರ್ದನೆ ಬೇರೆ ಆಭರಣವಾಗಿ ತೋರುವಂತೆ ಚೇತನ ರೂಪವಾಗಿರ್ತಕ್ಕಂಥ ಕಾರಣ ಜಗದ್ರೂಪ ಕಾರ್ಯಕ್ಕೆ ತಾನು ಕೆಡಲಾರದನೆ ಜಗತ್ತಾಗಿ ತೋರುತ್ತಿರುವುದರಿಂದ ಕಾರ್ಯ ಕಾರಣ ಅದಲ್ಲ. ಮೊದಲೇದು ಚೇತನ, ಜಡ. ಇದು ಮೂಲ. ಅದೇ ಕ್ರಮದಿಂದ ಏನೈತಿ? ಕಾರ್ಯ ಕಾರಣತ್ವದಿಂದ ಭಿನ್ನಪಡಿಸ್ಬೇಕಾಗಿತ್ತು ಇದನ್ನ ಅಲ್ಲ. ಕಾರ್ಯ ಯಾವುದು? ಜಗತ್ತು. ಕಾರಣ ಯಾವುದು? ಚೇತನ. ಕಾರ್ಯ ಯಾವುದು? ಚೇತನ. ಅದೇ ಮತ್ತೇನ? ಅಧಿಷ್ಠಾನ ಮತ್ತು ಅಧ್ಯಸ್ಥ ರೂಪದಿಂದ ಭಿನ್ನಪಡಿಸ್ಬೇಕಾಗ್ತದೆ ಅಲ್ಲ. ಚೇತನ ಅಧಿಷ್ಠಾನದ, ಜಗತ್ತು ಅಧ್ಯಸ್ಥದ. ಹಾಗೆ ಸರ್ಪ ಅಧ್ಯಸ್ಥದ, ರಜ್ಜು ಅಧಿಷ್ಠಾನ ಅದ. ಹಾಗೆ ಇಲ್ಲಿ ಯಾವ ಜಡಚೇತನಗಳ ವಿಭಾಗ ಮಾಡಬೇಕಾಯಿತು ಅಂದ್ರೆ ಕಾರ್ಯ ಕಾರಣ ರೂಪದಿಂದ ವಿಭಾಗ ಮಾಡಬಹುದು. ಅಧಿಷ್ಠಾನ ಅಧ್ಯಸ್ಥತ್ವ ರೂಪದಿಂದ ಭಿನ್ನ ಮಾಡಬಹುದು ಅಲ್ಲ. ಇನ್ನು ಮತ್ತೊಂದೇನು? ದೃಷ್ಟ ದೃಶ್ಯ ಅದಲ್ಲ. ದೃಷ್ಟ ಚೇತನವೇ ದೃಷ್ಟ ಅದ,
ಜಡ ಜಗತ್ತೇನದ ದೃಶ್ಯದ ಅಲ್ಲ ತೀನ ದೇಹಕ ಮೈ ದೃಷ್ಟಾಹು ಅಂದಾನಿಲ್ಲ ಹಿಂದೆ ಚಂದ್ರ ಮಾತಿಲ್ಲ 3 ದೇಹಗಳಿಗೆ ನಾನು ದೃಷ್ಟ ದೃಶ್ಯಗಳು ಯಾವ ತೀನ ದೇಹ ಸ್ಥೂಲ ದೇಹ ದೃಷ್ಟ ಅರಿಸ್ಕೊತದ ಸೂಕ್ಷ್ಮ ದೇಹ ದೃಷ್ಟ ಅರಿಸ್ಕೊತದ ಕಾರಣ ದೇಹ ದೃಷ್ಟ ಅರಿಸ್ಕೊತದ ಆದ್ದರಿಂದ 3 ದೇಹಗಳು ದೃಷ್ಟ ಅದಾವೆ ಚೇತನ ಹೇಗದ ದೃಶ್ಯ ಏನದ ಅದು ದೃಶ್ಯ ಅದ ದೃಷ್ಟ ಅದ ಚೇತನ ದೃಷ್ಟ ಅದ 3 ದೇಹಗಳು ದೃಶ್ಯ ಅದಾವೆ ದೃಶ್ಯ ಮತ್ತು ದೃಷ್ಟಾರೂಪದಿಂದ ಜಡಚೇತನಗಳ ವಿಭಾಗ ಮೂಲದು ಮೊಟ್ಟ ಮೊದಲು ಜಡಚೇತನ ಹೇಳಿ ಆಮೇಲೆ ಕಾರ್ಯಕಾರಣ ಅಧ್ಯಸ್ಥ ಅಧಿಷ್ಠಾನ ಅಧ್ಯಸ್ಥ ದೃಶ್ಯ ಮತ್ತು ಅಲ್ಲ ದೃಷ್ಟ ಮತ್ತು ದೃಶ್ಯ ದೃಷ್ಟ ತೀನ ದೇಹಕ ದೃಷ್ಟ ಸಾಕ್ಷಿ 3 ದೇಹಗಳು ದೃಷ್ಟ ಅದಾನ ಚೇತನ 3 ದೇಹಗಳು ದೃಶ್ಯತ್ವದಲ್ಲಿ ಅದಾವೆ ಅವನೇ ಮತ್ತಿನ ಸಾಕ್ಷಿ ಸಾಕ್ಷ್ಯತ್ವ ಅರಿಸಿಕೊಳ್ಳೋದು ಸಾಕ್ಷ್ಯತ್ವ ಅರಿಯೋದು ಸಾಕ್ಷಿ ಅಲ್ಲ ಸಾಕ್ಷಿ ಅವಸ್ಥಾತ್ರಯ ಸಾಕ್ಷಿ ಅಂತ ಬಂದತ್ತಲ್ಲ ಅವಸ್ಥಾತ್ರಯ ಸಾಕ್ಷಿ ಚಂದ್ರ ಬಂದತ್ತಲ್ಲ 3 ಅವಸ್ಥೆಗಳು ಸಾಕ್ಷ್ಯತ್ವ ಆತ್ಮ ಚೇತನ ಸಾಕ್ಷಿ ಜಾಗ್ರತನ್ನ ಅರಿಯೋದ್ರಿಂದ ಚೇತನ ಸಾಕ್ಷಿ ರೂಪದಲ್ಲಿದೆ ಸ್ವಪ್ನನ ಅರಿತದ ಅದಕ್ಕೆ ಸಾಕ್ಷಿ ಅದ ಅದು ಸುಸುಪ್ತಿಯನ್ನು ಅರಿತದ ಸಾಕ್ಷಿ ಅದ ಆ 3 ಅವಸ್ಥೆಗಳು ಸಾಕ್ಷ್ಯತ್ವ ಅಂತಾರೆ ಅದಕ್ಕೆ ಏನಂತಾರೆ ಸಾಕ್ಷ್ಯತ್ವ ಅವುಗಳ ಶಾಸ್ತ್ರೋಕ್ತವಾದ ಕ್ರಮದಿಂದ ಅನೇಕ ಪ್ರಕ್ರಿಯೆಗಳಿಂದ ಈ ರೀತಿ ಪ್ರಕ್ರಿಯೆ ನೋಡ್ಕೊಂಡು ಬಂದೀವಲ್ಲ ಯಾವ ವಿಚಾರ ಮಾಡುವುದಿರುವುದೋ ಅಂದ್ರೆ ಏನ್ರಿ ಇನ್ನೊಂದು ತಿಳಿಸಿ ಹೇಳ್ರಿ ಅಂತ ನಾವು ಅಂದ್ರೆ ಏನಪ್ಪ ಹಂಸ ಪಕ್ಷಿಯಿಂದ ಮಾಡಿದ ಹಾಲು ನೀರುಗಳ ವಿಭಾಗದಂತೆ ಹಾಲ ನೀರ ಕೂಡಿದಾಗ ಅವು ಆ ಎರಡನ್ನೂ ಬೇರೆಪಡಿಸ್ಲಾಕ ನಮಗೆ ಬರಂಗಿಲ್ಲ ಅದಕ್ಕಾಗಿ ಒಂದು ಸ್ಪೆಷಲ್ ಒಂದು ಪಕ್ಷಿ ಅದ ಹಂಸ ಪಕ್ಷಿ ಅಂತಾರೆ ಅದಕ್ಕೆ ಆ ಹಂಸ ಪಕ್ಷಿ ಏನು ಮಾಡ್ತದ ಅಂತ ಕೇಳ ತನ್ನ ಚುಂಚನ ಅದರೊಳಗೆ ಹಾಕಿದ ಕೂಡಲೇ ಹಾಲು ಗಟ್ಟಿ ಆಕತಿ ನೀರು ಹಿಂದುಳಿತೈತಿ ಆ ಗಟ್ಟಿಯಾದ ಭಾಗವನ್ನು ಹಂಸ ಪಕ್ಷಿ ಸ್ವೀಕಾರ ಮಾಡ್ತದೆ ಹಂಸ ಕ್ಷೀರ ನ್ಯಾಯದಂತೆ ಅಂತಿರ್ತಾರಲ್ಲ ಸಾರಗ್ರಾಹಿ ಅಂತಾರೆ ಅದಕ್ಕೆ ಸಾರವಾದದ್ದನ್ನು ಗ್ರಹಣ ಮಾಡ್ತದೆ ಆ ರೀತಿಯಲ್ಲಿ ಹಂಸ ಪಕ್ಷಿಯಿಂದ ಮಾಡಿದ ಹಾಲು ನೀರುಗಳ ವಿಭಾಗದಂತೆ ಅಥವಾ ಇನ್ನು ಬೆಣ್ಣೆ ಮಜ್ಜಿಗೆಗಳ ವಿಭಾಗದಂತೆ ಅಲ್ಲ ಬೆಣ್ಣೆ ಮಜ್ಜಿಗೆಯೊಳಗೆ ಸೇರಿಕೊಂಡದ ಮಜ್ಜಿಗೆಯೊಳಗಿನ ಬೆಣ್ಣೆ ಹೊರಗೆ ತೆಗಿಬೇಕಾಗಿತ್ತಂದ್ರೆ ಮಂಥನ ಮಾಡಬೇಕಾಗ್ತದೆ ಆ ರೀತಿಯಾಗಿ ಇಲ್ಲಿ ಚಿಂತನೆ ಮಾಡಬೇಕಾದ್ರೆ ಜಡ ಚೇತನಗಳನ್ನು ಭಿನ್ನಪಡಿಸ್ಬೇಕಾದ್ರೆ ಚಿಂತನೆ ಮಾಡಬೇಕು ಮಜ್ಜಿಗೆ ಹಾಲ ಬೇರ್ಪಡಿಸ್ಬೇಕಾದ್ರೆ ಮಂಥನ ಮಾಡಬೇಕು ಮಂಥನ ಮಾಡಲಿಲ್ಲ ಅಂದ್ರೆ ಬೆಣ್ಣೆ ಕೈಗೆ ಸಿಗೋದಿಲ್ಲ ಚಿಂತನೆ ಮಾಡಲಿಲ್ಲ ಅಂದ್ರೆ ಚೇತನ ನಮಗೆ ಅನುಭವಕ್ಕೆ ಬರುವುದಿಲ್ಲ ಆದ್ದರಿಂದ ಇಲ್ಲಿ ಏನು ಹೇಳಿದ್ರು ಅಥವಾ ಬೆಣ್ಣೆ ಮಜ್ಜಿಗೆಗಳ ವಿಭಾಗದಂತೆ ಅಥವಾ ನೋಡ್ರಿ ಎಷ್ಟು ಕೊಡ್ತಾನ ಮೃತ್ತಿಕಾ ಕೂಪಾಕಾಶಗಳ ವಿಭಾಗದಂತೆ ಅಲ್ಲ ಕೂಪ ಅಂದ್ರೆ ಬಾವಿಯೊಳಗೆ ಆಕಾಶ ಅದ ಅದು ಮಣ್ಣಿನ ಕೂಡ ಅಭಿನ್ನ ಆಗ್ಯದ ಏನಾಗ್ಯದ ಆಕಾಶ ಆ ಮಣ್ಣಿನೊಳಗೆ ಸೇರ್ಕೊಂಡದ ಆಕಾಶ ಆ ಮಣ್ಣು ತೆಗೆದ್ರೆ ಸಾಕು ಆಕಾಶದಲ್ಲಿ ಪ್ರತ್ಯಕ್ಷ ಆಗ್ತದೆ ಹಂಗೋ ಅಲ್ಲ ಮಣ್ಣು ಆಕಾಶ ಮಣ್ಣಿನೊಳಗೆ ಸೇರಿಕೊಂಡದ ಮತ್ತಿಕ ಕೂಪಾಕಾಶಗಳಂತೆ ಆಯಿತು ಮತ್ತೇನಪ್ಪ ಅಂತ ಕೇಳಿದರೆ
ಏನಂತೆ ಅದು ಪದಾರ್ಥ ಶೋಧನವೆಂದು ಹೇಳಿದೆ. ಪದಾರ್ಥ ಶೋಧನ ಯಾವ ಪದಾರ್ಥ ಶೋಧನ? ತತ್ ಪದಾರ್ಥದ ತ್ವಂ ಪದಾರ್ಥದ ಶೋಧನ ಸ್ಮ್ಯಾಗ ಟಿಪ್ಪಣಿ ಅದ. ಇದು ಹ್ಯಾಂಗ ಶೋಧನೆ ಮಾಡ್ಬೇಕ್ರಿ ಅಂತ ಕೇಳಿ ಇಷ್ಟು ದೃಷ್ಟಾಂತಗಳನ್ನು ಕೊಟ್ಟಾರ ಅವ್ರು. ಜಡ ಚೇತನ, ಕಾರ್ಯ ಕಾರಣತ್ವ, ಅಧಿಷ್ಠಾನ ಅಧ್ಯಸ್ತತ್ವ, ದೃಷ್ಟಾದೃಶ್ಯತ್ವ, ಸಾಕ್ಷಿ ಸಾಕ್ಷ್ಯತ್ವ, ಈ ರೀತಿ ಶಾಸ್ತ್ರೋಕ್ತವಾಗಿದ್ದನ್ನು ನಾವು ಹಂಸಕ್ಷೀರ ನ್ಯಾಯದಂತೆ, ಬೆಣ್ಣೆ ಮಜ್ಜಿಗೆ ವಿಭಾಗದಂತೆ, ಮೃತ್ತಿಕಾ ಕೂಪಾಶಿಗಳ ವಿಭಾಗದಂತೆ ವಿಭಾಗ ಮಾಡೋದೇನಂತಲ್ಲ, ಇದಕ್ಕೆ ಪದಾರ್ಥ ಶೋಧನೆ ಅಂತ ಹೇಳಿದೆ. ವೇದಾಂತ ಶಾಸ್ತ್ರಗಳು ಹೇಳಿದ ಸರ್ವ ಪ್ರಕ್ರಿಯೆಗಳು ಇದೇ ಅರ್ಥವನ್ನು ತಿಳಿಸುವ ತಾತ್ಪರ್ಯವುಳ್ಳವುಗಳಾಗಿವೆ. ಎಲ್ಲ ಪ್ರಕ್ರಿಯೆಗಳು ಈ ಜಡಚೇತನ ವಿಭಾಗ ಮಾಡುವುದರಲ್ಲೇ ಅವತ್ತು ತಾತ್ಪರ್ಯ ಅದ. ಎಲ್ಲ ಪ್ರಕ್ರಿಯೆಗಳ ತಾತ್ಪರ್ಯ ಏನದಪ್ಪ ಅಂತ ಕೇಳಿದ್ರೆ ಜಡಚೇತನಗಳನ್ನು ವಿಭಾಗ ಮಾಡುವುದು ಅಲ್ಲ. ಸರ್ವ ಪ್ರಕ್ರಿಯೆಗಳು ಇದೇ ಅರ್ಥವನ್ನು ತಿಳಿಸುವ ತಾತ್ಪರ್ಯವುಳ್ಳವುಗಳಾಗಿರುತ್ತವೆ ಮತ್ತು ಈ ಅರ್ಥವೇ ಮಹಾವಾಕ್ಯದ ಅರ್ಥವನ್ನು ತಿಳಿಯುವಲ್ಲಿ ಉಪಯೋಗವಾಗಿರುತ್ತದೆ. ಮಹಾವಾಕ್ಯ ತತ್ವಮಸಿ ಮೊದಲಾದ ಮಹಾವಾಕ್ಯಗಳನ್ನು ಕೂಡ ಈ ಜಡಚೇತನಗಳ ವೃತ್ತಿಯಿಂದ ವಿಭಾಗ ಮಾಡುವುದೆಲ್ಲ ಅದೇ ತಾತ್ಪರ್ಯವುಳ್ಳವುಗಳಾಗಿರುತ್ತವೆ, ಉಪಯೋಗವಾಗಿದೆ. ಆದ್ದರಿಂದ ಮೇಲೆ ಹೇಳಿದ ಪದಾರ್ಥ ಶೋಧನವು ಮೋಕ್ಷಗಳಿಗೆ ಯೋಗ್ಯವಾದ ಕರ್ತವ್ಯವಿರುತ್ತದೆ. ಎಲ್ಲಿ ತನಕ ಇವು ಜಡಚೇತನಗಳ ವಿಭಾಗ ಮಾಡುವುದಿಲ್ಲ ಅಲ್ಲಿ ತನಕ ಇವನಿಗೆ ನಿಜವಾದ ಯಥಾರ್ಥ ಜ್ಞಾನ ಆಗುವುದಿಲ್ಲ. ಜಡಚೇತನಗಳ ವಿಭಾಗ ಮಾಡಲಾರದ ಹೊರತಾಗಿ ಇವಾಗ ದೃಢ ಜ್ಞಾನ ಆಗುವುದಿಲ್ಲವಾದ ಕಾರಣ ಸಾಧಕನಿಗೆ ಇದು ಕರ್ತವ್ಯ ಅದ. ಏನು ಕರ್ತವ್ಯದ? ಜಡಚೇತನಗಳನ್ನು ವಿಭಾಗ ಮಾಡುವುದು ಇವನ ಕರ್ತವ್ಯ ಅದ ಅಂತ ಹೇಳಿಕೊಂಡು ಬಂದಾರೆ. ಟೀಕಾ ಏನು ಹೇಳಬೇಕಾಯ್ತು? ಪೂರ್ವದೋಹದಲ್ಲಿ 8 ಅಂತರಂಗ ಸಾಧನಗಳೆಂದು ಹೇಳಿದೆ ಅಲ್ಲ. ಪೂರ್ವದೇಹದಲ್ಲಿ ದೋಹದೊಳಗೆ ಏನು ಹೇಳ್ತಿ? 8 ಅಂತರಂಗ ಸಾಧನ ಅಂತ ಹೇಳಿದೆ. ಯಜ್ಞಾದಿ ಕರ್ಮಗಳು ಬಹಿರಂಗ ಸಾಧನಗಳೆಂದು ಹೇಳಿದೆ. ಅವುಗಳಲ್ಲಿ ಜಿಜ್ಞಾಸುಗಳಾದವರು ಬಹಿರಂಗ ಸಾಧನವನ್ನು ತ್ಯಾಗ ಮಾಡಬೇಕು ಮತ್ತು ಅಂತರಂಗ ಸಾಧನ ಗ್ರಹಣ ಮಾಡಬೇಕು ತಿಳಿದ. ಇಲ್ಲಿ 23, 24, 25 ಟಿಪ್ಪಣಿಗಳದಾವ. ಒಂದು ಅಂತರಂಗ ಸಾಧನದ ಬಗ್ಗೆ ಅದ, ಒಂದು ಬಹಿರಂಗ ಸಾಧನದ ಬಗ್ಗೆ ಅದ. 23 ಇಲ್ಲಿ ಅಂತರಂಗ ಸಾಧನ ಬಹಿರಂಗ ಸಾಧನ ಬಗ್ಗೆ ಹೇಳ್ತಾ ಇದ್ದಾರಲ್ಲ. ಹೇಗೆ ಧನುಷ್ಯದಿಂದ ಬಿಡಲ್ಪಟ್ಟ ಯಾವ ಬಾಣವಿರುವುದೋ ಅದು ಲಕ್ಷ್ಯವನ್ನು ಭೇದಿಸಲಿಕ್ಕೆ ಸಮೀಪವರ್ತಿ ಸಾಧನವಿರುತ್ತದೆ. ಒಂದು ಚಿಗರಿ ಅದ, ಒಂದು ಮೊಲ ಅದ ತಿಳ್ಕೊ. ಬಾಣ ಮತ್ತು ಬಿಲ್ಲ ಎರಡೂ ಬೇಕಾಗ್ತಾವು. ಒಂದು ಚಿಗರಿ ಬ್ಯಾಟಿ ಹೊಡಿಬೇಕಾಗಿತ್ತು ಅಂತಂದ್ರೆ ಬರೀ ಕೈಲೇ ಬಾಣದಿಂದ ಒಗೆದ್ರೆ ಅದು ಗುರಿ ಮುಟ್ಟುವುದಿಲ್ಲ. ಅದಕ್ಕೇನು ಬಿಲ್ಲನೂ ಬೇಕು, ಮತ್ತೇನು ಬೇಕು? ಬಾಣನೂ ಬೇಕು. ಆ ಚಿಗರಿಗೆ ಸಮೀಪವಾದದ್ದು ಯಾವುದಪ್ಪ ಅಂತ ಕೇಳಿದರೆ ಯಾವುದದ? ಬಾಣ ಸಮೀಪದ. ಬಾಣ ಸಮೀಪದ ಅಲ್ಲ, ಗುರಿಗೆ ಯಾವ್ದು ಸಮೀಪದ? ಬಾಣ ಸಮೀಪದ. ಆ ಬಾಣವು ಅಂತರಂಗ ಸಾಧನವಾಗಿದೆ. ಅದರಂತೆ ವಿವೇಕಾದಿಗಳೇನುಂಟು ಜ್ಞಾನಕ್ಕೆ ಸಮೀಪವರ್ತಿ ಸಾಧನಗಳಾಗಿರುವೆ. ಆದ್ದರಿಂದ ಅವು ಜ್ಞಾನದ ಅಂತರಂಗ ಸಾಧನ ಅಲ್ಲ. ಕರ್ಮ ಉಪಾಸನೆಗಳಿಗಿಂತ ವಿವೇಕಾದಿಗಳು ಸಮೀಪದವು. ಕರ್ಮ ಉಪಾಸನೆಗಳು ದೂರದ ಸಾಧನ ಅದಾವ. ಅವು ಅಂತಃಕರಣ ಶುದ್ಧಿಗೆ ಮಾತ್ರ ಹೇತುವಾಗಿದ್ದಾವೆ. ಆದ್ದರಿಂದ ಈ ವಿವೇಕಾದಿಗಳು ಏನದಾವ? ಜ್ಞಾನಕ್ಕೆ ಸಮೀಪವರ್ತಿ ಸಾಧನಗಳಾಗ್ಯಾವ. ಆದ್ದರಿಂದ ಜ್ಞಾನದ ಅವಾಗ ನಾವೇನಂದೀವಿ? ಅಂತರಂಗ ಸಾಧನ. ಯಾವುಗಳಿಗೆ? ವಿವೇಕಾದಿಗಳಿಗೆ. ಇನ್ನು ಯಜ್ಞಾದಿ ಕರ್ಮಗಳಿಗೆ ಬಹಿರಂಗ ಸಾಧನ ಅಂತ ಯಾಕೆ ಹೇಳಿದ್ರಿ ಅಂತ ಕೇಳಿದರೆ ಅದಕ್ಕೊಂದು ಟಿಪ್ಪಣಿ ಬರೀತಾ ಇದ್ದ. ಹೇಗೆ ಧನುಷ್ಯವಿರುವುದೋ ಅದು ಗುರಿಯ ಛೇದನಕ್ಕೆ
ದೂರವರ್ತಿಯಾಗಿದ್ದು ಅಲ್ಲ ಬಾಣವನ್ನು ಬಿಡುವುದರ ಮೂಲಕ ಸಾಧನವಾಗಿರುತ್ತದೆ. ಧನುಷ್ಯತ್ಲೆ ಬಿಲ್ ಐತಿಲ್ಲ, ಬಿಲ್ಲನು ಕೂಡ ಅದು ಸಾಧನದ, ಅದು ದೂರವರ್ತಿಯದ. ಬಾಣವನ್ನು ಬಿಡುವುದರ ಮೂಲಕ ಅದು ಸಾಧನ ಆಗ್ಯದ. ಆದ್ದರಿಂದ ಧನುಷ್ ಏನಾಯ್ತು? ಬಹಿರಂಗ ಸಾಧನ ಆತು ಅಲ್ಲ. ಬಾಣ ಏನಾಯ್ತು? ಅಂತರಂಗ ಸಾಧನ. ಯಾಕೆ? ಗುರಿಗೆ ಸಮೀಪ ಆದದ್ದು ಬಾಣ. ಆದ್ದರಿಂದ ಇನ್ನು ಬಿಲ್ ಏನಾಯ್ತು ಅಂದ್ಕರ ಇದು ಬಹಿರಂಗ ಸಾಧನ. ಅದರಂತೆ ಯಜ್ಞ ಮತ್ತು ಸಗುಣ ಉಪಾಸನಾದ ಕರ್ಮಗಳು ಪಾಪ ಮತ್ತು ಯಾವ ಈ ವಿಕ್ಷೇಪವನ್ನು ದೂರ ಮಾಡ್ತಾ ಇದ್ದಾವೆ. ಆದ್ದರಿಂದ ಇವಕ್ಕೇನಂತ ಕರೆದರು? ನೀಡುತ್ತಿದ್ದ ಸಾಧನಗಳಾದ್ದರಿಂದ ಅವು ಜ್ಞಾನದ ಬಹಿರಂಗ ಸಾಧನ. ಕರ್ಮೋಪಾಸನೆಗಳು ವಿವೇಕಾದಿಗಳು ಸಾಧನವೇ, ಶ್ರವಣಾದಿಗಳು ಸಾಧನವೇ. ಮೂರಾದು ಇಲ್ಲ ಸಾಧನ. ಶ್ರವಣಾದಿಗಳು ಸಾಧನ, ವಿವೇಕಾದಿಗಳು ಸಾಧನ, ಯಜ್ಞಾಗಾದಿಗಳ ಅದು ಅನುಭವಕ್ಕೆ ಬರ್ತದೆ. ತಾತ್ಪರ್ಯ ಏನಿದು? ಕರ್ಮ ಉಪಾಸನೆ ಅವುಗಳನ್ನು ಕೂಡ ವೇದಗಳಲ್ಲಿ ಹೇಳ್ಯಾರಿ. ಅವುಗಳು ಹೇಳ ಕರ್ಮಕಾಂಡ ಉಪಾಸನ ಕಾಂಡ ಸಾಕಷ್ಟು ದೊಡ್ಡದವು, ಅವನು ಹೇಳ್ಯಾರ. ಮತ್ತು ಅವನು ಬಿಡ್ಬೇಕಾದ್ರೆ ಹೇಳ್ಯಾರಕ್ಕಪ್ಪ ಅವನಂದ್ರೆ ವೇದದಲ್ಲಿ ಹೇಳ್ತೇಕ ಅದು ಇಲ್ಲಿ ಬಂತು ಏನದ ಬಿಡ್ಬೇಕಾರೆ ಬೇರ ಬಿಡಬೇಕು. ಹಾಗೆ ಬಂದ್ರು ಕೂಡ ನಾನು ಇದು ಬ್ಯಾತಕ ಉಳಿಸೈತಿಪ್ಪ, ನಾ ಇದನ್ನು ಬಿಡಂಗಿಲ್ಲ ಅಂತಂದ್ರೆ ಮೂರ್ಖ ಅಕ್ಕನವ. ಉಳಿಸಿದ ಖರೆ ಅದ, ಬೆಳ್ತಕ್ಕ ಅವನು ಬದುಕಿಸಿದ್ದೆ, ಅದು ಸುಳ್ಳ. ಹಗ್ಗ ಬಂದ ಬಳಿಕ ಅದನ್ನು ತ್ಯಾಗ ಮಾಡಬೇಕಾಗ್ತದೆ. ನಂತರ ಯಾವ ಸ್ವಾಮಿ ಸಂಸಾರ ರೂಪ ಭಾವ ಬಿದ್ದ ನೀವು ಜೀವ, ಅವನು ಸತ್ಸಂಗಾದಿ ನಿಮಿತ್ತದಿಂದ ಪ್ರಾಪ್ತವಾದ ಶುಭವಾಸನಾದಿಂದ ಉಪಾಸನೆ ಪ್ರವೃತ್ತಿಯಾಗುತ್ತಾನೆ. ಏನೋ ಮನುಷ್ಯ ಆದ ಬಳಿಕ ಒಂದು ಸ್ವಲ್ಪ ಕರ್ಮ ಉಪಾಸನೆ ಮಾಡಬೇಕು ಅಂತ ಆವಾಗ ಸತ್ಸಂಗದಾಗಿ ಶರಣರು ಹೇಳ್ತಾರೆ. ಆವಾಗ ಅವುಗಳನ್ನು ಆಗಿರಬೇಕು, ಶ್ರವಣಾದಿಗಳು ಸಿಕ್ಕಿರಬೇಕು, ಆವಾಗ ಕರ್ಮಾದಿಗಳನ್ನು ಬಿಡಬೇಕು. ಅಂತಕ ಶುದ್ಧಿ ಆಗಿಲ್ಲ, ಬಿಡಂಗಿಲ್ಲ, ನಿಷ್ಕಾಮವಾಗಿ ಮಾಡಲೇಬೇಕು. ಶುದ್ಧಿ ಆಗ್ಯದ, ಶ್ರವಣಾದಿಗಳು ಲಭ್ಯ ಆಗ್ಯಾವ. ಗುರುಗಳು ಶಾಸ್ತ್ರ ಹೇಳ್ಕೊಂಡು ಬಾರೋ ಅಂದ್ರೆ ನಪ್ಪಲಾದ ಮಠ ಕಟ್ಟ್ಯ. ವ್ಯವಹಾರದಾಗ ಪ್ರವೃತ್ತಿ ಅದಾನ ಹೊರತು ಶ್ರಮದಾಗ ಪ್ರವೃತ್ತಿ ಇಲ್ಲ. ವ್ಯವಹಾರ ವಿಸ್ತಾರ ಮಾಡೋದಕ್ಕಂತ ನಾವು ಏನಾರ ಮಾಡಿ ಮಂದ್ಯಾಗ ಹೌದು ಅನ್ಸ್ಕೋಬೇಕು, ಹಂಗೆ ಮಾಡ್ಬೇಕು, ಹಿಂಗೆ ಮಾಡಿ ದಂಡ ಮಟ್ಟ ಕಟ್ಬೇಕು, ಸುಡುಗಾಡು ಮಾಡ್ಬೇಕು. ರಗಡ ಸನ್ಯಾಸಿಗಳು ರಗಡ ಕೆಲಸದ ಮತ್ತೆ ಬೇರೆ ಅಲ್ಲ. ಯಪ್ಪ ಈ ಮಾತಾಡಲ್ಲ ಅಂತ ಅನ್ನಬಹುದು. ಲೋಕದ ಉದ್ಧಾರ ಜೊತೆಗೆ ನಿನ್ನ ಉದ್ಧಾರ ಅಂತ ಎಷ್ಟಾಯಿತು ಮಂಕುತಿಮ್ಮ ಅಂತ ಕೇಳ ನಾವು ಡಿ ಜಿ ಅವರು. ನಿನ್ನ ಉದ್ಧಾರ ಮಾಡ್ಕೊ, ಆಮೇಲೆ ಜಗತ್ತಿನ ಉದ್ಧಾರ ಮಾಡು. ನಿನ್ನ ಉದ್ಧಾರ ನಿನಗೆ ಗೊತ್ತಿಲ್ಲ, ಜಗತ್ತಿನ ಉದ್ಧಾರ ಏನು ಮಾಡ್ತದೆ? ಮಹಾತ್ಮರು ಮಾಡ್ಯಾರ ಅಂದ್ರೇನು? ಜಗತ್ತಿನ ಉದ್ಧಾರ ಮಾಡ್ಕೊಂಡಾರ. ಅವರು ಮಾಡಿಲ್ಲ ಅಂತಲ್ಲ, ಅರ್ಥ ಅಲ್ಲ. ಅವರು ಪರಂಪರೆಯನ್ನು ಬೆಳೆಸ್ಕೊಂಡು ಬಂದಿದ್ದಾರೆ ಮಹಾತ್ಮರು. ಆ ಪರಂಪರೆ ಇದು ಜೀವಿಗಳಿಗೆ ಒಂದು ಮಾರ್ಗದರ್ಶನದ ಅಂತೇಳಿ ಪರಂಪರೆ ಮಾಡ್ಕೊಂಡು ಬಂದಿದ್ದಾರೆ. ಪರಂತು ಅದೇ ಬಹಿರ್ಮುಖ ಆಗಿರ್ತಕ್ಕಂಥ ಪುರುಷರಿಗೆ ಅದಿಲ್ಲ, ನಿಶ್ಚಯ ಮಾಡಿ ಹೇಳ್ತಾ ಇದ್ದಾರೆ. ವಿವೇಕಾದಿಗಳ ಹೊರತು ಬಹಿರ್ಮುಖಿ ಪುರುಷದಿಲ್ಲ. ಅದರಂತೆ ಶ್ರವಣ ಮನನ ಇತ್ಯಾಸನು ಜ್ಞಾನದಲ್ಲಿ ಉಪಯೋಗಿರುವವು. ವಿವೇಕಾದಿಗಳು ಶ್ರವಣಾದಿಗಳಿಗೆ ತಂದು ಹಚ್ತಾವ. ಅವನ ಶ್ರವಣಾದಿಗಳು ಜ್ಞಾನಿ